ಸ್ನೇಹಿತರೆ, SSLC ಪರೀಕ್ಷೆ 3ರ ರಿಸಲ್ಟ್ ಯಾವಾಗ ಬರ್ಬೋದನ್ನೋ ಒಂದು ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಈಗಾಗಲೇ SSLC ಎಕ್ಸಾಮ್ ಮುಗಿದಿದೆ. ಹಾಗೆ ಪೇಪರ್ ಚೆಕಿಂಗು ಈ ತಿಂಗಳ 18ರಿಂದ ಸ್ಟಾರ್ಟ್ ಆಗಿದೆ, ನಿಮಗೆಲ್ಲ ಗೊತ್ತೇ ಇದೆ. ಸ್ನೇಹಿತರೆ, ಈ ಒಂದು ಪೇಪರ್ ಚೆಕಿಂಗು ಆದಷ್ಟು ಬೇಗನೆ ಮುಗಿಯುತ್ತೆ. ಯಾಕಂದರೆ ಇಲ್ಲಿ ಎಲ್ಲರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ 7ರಿಂದ 3 ಎಕ್ಸಾಮ್ ಅಥವಾ 1 ಎಕ್ಸಾಮ್ ಈ ರೀತಿ ಎಕ್ಸಾಮನ್ನು ಬರೆದಿರ್ತೀರ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಪರೀಕ್ಷೆ 3ರ ಪೇಪರ್ ಚೆಕಿಂಗ್ ಬೇಗನೆ ಮುಗಿಯುತ್ತೆ. ಆನಂತರ ನಿಮ್ಮೊಂದು ಪೇಪರ್ ಎವ್ಯಾಲ್ಯೂಯೇಷನ್ ಕರೆಕ್ಟಾಗಿ ಮಾಡಿ ಆನಂತರ ನಿಮ್ಮೊಂದು ಮಾರ್ಕ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮಾರ್ಕ್ಸ್ ಎಂಟ್ರಿ ಆದ ನಂತರ ನಿಮ್ಮೊಂದು ರಿಸಲ್ಟನ್ನು ಇಲ್ಲಿ ಡಿಕ್ಲೇರ್ ಮಾಡ್ತಾರೆ. ಸೊ ಈ ಒಂದು ಪ್ರೊಸೆಸ್ ನಡೆಯೋದಕ್ಕೆ 1 ವಾರ ಆದರೂ ಟೈಮ್ ತಗೊಳುತ್ತೆ. ಯಾವುದೇ ಕಾರಣಕ್ಕೂ ಇವತ್ತು ಅಥವಾ ನಾಳೆ ನಾಡ್ದು ರಿಸಲ್ಟ್ ಬರೋ ಚಾನ್ಸಸ್ ಇಲ್ಲ. ಈ ತಿಂಗಳ ಅಂದರೆ ಜುಲೈ ತಿಂಗಳ 25 ಡೇಟಿನ ಮೇಲೆ ರಿಸಲ್ಟ್ ಬರ್ಬೋದು, ಅಥವಾ ಈ ಒಂದು ಜುಲೈ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮೊಂದು ರಿಸಲ್ಟ್ ಪಕ್ಕಾ ಬರುತ್ತೆ. ಸ್ನೇಹಿತರೆ, ಈ ಒಂದು ಎಕ್ಸಾಮ್ 3ರ ರಿಸಲ್ಟು ಈ ಒಂದು ಜುಲೈ 25 ಅಥವಾ 25ರ ಮೇಲೆ ಬರ್ಬೋದು. ಹಾಗಂತ ಇಲ್ಲಿ ಕರ್ನಾಟಕ ಅಂದರೆ SSLC ಬೋರ್ಡ್ ಕಡೆಯಿಂದ ಯಾವುದೇ ರೀತಿ ಅಫಿಷಿಯಲ್ ಆಗಿ ನೋಟಿಸ್ ಬಂದಿಲ್ಲ. ಸೊ ಎಕ್ಸಾಮ್ ಡೇಟ್ ಕನ್ಫರ್ಮ್ ಆದ ತಕ್ಷಣ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ಮಾತ್ರ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಅಂದರೆ ನಾನು ಕನ್ಫರ್ಮೇಷನ್ ಡೇಟನ್ನು ಅಂದರೆ ಒಂದು SSLC ಪರೀಕ್ಷೆ 3ರ ಕನ್ಫರ್ಮ್ ಡೇಟನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಆವಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಲ್ ದ ಬೆಸ್ಟ್. ಈ ಒಂದು ವಿಡಿಯೋನ ನಿಮ್ಮ SSLC ಪರೀಕ್ಷೆ 3 ಯಾರೆಲ್ಲ ಬರೆದಿದ್ದಾರೋ ಅವರಿಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.